ಮುಖ್ಯಮಂತ್ರಿ ಯಾರು ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಲಿ. ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇದರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಿ. 5 ವರ್ಷ ಸಿದ್ದರಾಮಯ್ಯ ಅಂತಾದರೂ ಘೋಷಣೆ ಮಾಡಲಿ ಅಂತ ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಕುಂತು ಸ್ಪಷ್ಟವಾಗಿ ಹೇಳಲ್ಲ. 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಂದು ಹೇಳಲ್ಲ. ಅವ್ರು ಕದನ ವಿರಾಮ ಮಾಡ್ತಾರೋನೋ ಇಲ್ಲಿದ್ರಿಗಿನ ಸ್ವಯಂ ಘೋಷಣೆಯಿಂದ ಅವರೇ ವಿರಾಮ ಆಗ್ತಾರೋ ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗೆ ಈ ರಾಜ್ಯದಲ್ಲಿದ್ದಂಥ ಜನರ ಬಗ್ಗೆ, ಡೆಮೊಕ್ರೆಟಿಕ್ ಬಗ್ಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡಲಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಲಿ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂದೇಳಿ ಘೋಷಣೆ ಮಾಡಲಿ. ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂತ ಹೆಸರನ್ನಾಗ್ಲಿ ಘೋಷಣೆ ಮಾಡಿ. ಆ ದಲಿತರು ಮಾಡ್ತೀರಾ, ಮುಂದುವರೆದಂಥವ್ರು ಜನರು ಮಾಡ್ತೀರಾ, ಎಸ್ಟಿಗಳು ಮಾಡ್ತೀರಾ, ಯಾವ ಜನಾಂಗದವ್ರು ಮಾಡ್ತೀರಿ, ಯಾರು ನಾಯಕರು ಮಾಡ್ತೀರಿ ಅಂದೇಳಿ ಹೇಳೋದನ್ನ ಹೇಳ್ರಲ್ಲ. ಯಾಕೆ ನೀವೇ ಗೊಂದಲಗೂಡು ಮಾಡ್ಕೊಂಡಿರಿ? ನೀವೇ ಏನು ಹೇಳ್ತೀರಿ? ಕದನ ವಿರಾಮ ಆಗ್ತಾ ಇದೆ, ಮುಂದಕ್ಕೆ ನಾವು ಯಾವುದೇ ಇಲ್ಲ, ಅಧಿವೇಶನ ಆಗೋ ತನಕ ನೀವೇ ಮಾಡ್ಕೊತ ಇದ್ರಿ. ಯಾರಂದೇಳಿ ನೀವು ಹೇಳ್ರಲ್ಲ. ಯಾರು ಏನು ಅತ್ತದ ಹೇಳಿದ್ರೆ ಆ ಕದನ ವಿರಾಮ ಆಗೇ ಆಗುತ್ತೆ. ಹೇಳಾರ್ದಂತೆ ಸುಮ್ಮನೆ ಬಾಯಲ್ಲಿ ಹೇಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಇವತ್ತು ಹೈಕಮಾಂಡಿನ ಯಾರು ಕರ್ನಾಟಕದ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಅವರು ರಾಷ್ಟ್ರೀಯ ನಾಯಕರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು